ಎಲ್ರಿಗೂ ಸ್ವಾಗತ. ಚಾಣಕ್ಯರು ಗಂಡ ಹೆಂಡತಿಯ ಸಂಬಂಧದ ಕುರಿತು ಹಲವು ವಿಚಾರಗಳನ್ನು ತಮ್ಮ ನೀತಿಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇವರ ವಿಚಾರಗಳನ್ನು ಪಾಲಿಸಿದರೆ ಜಗಳವಿಲ್ಲದೆ ನೆಮ್ಮದಿಯಿಂದ ಇರಬಹುದು. ಹೆಂಡತಿಯಾದವಳು ಈ ಕೆಲವು ವಿಷಯಗಳನ್ನು ಗಂಡನಿಂದ ಮುಚ್ಚಿಡುವುದು ಉತ್ತಮ ಎನ್ನುತ್ತಾರೆ ಚಾಣಕ್ಯ. ಹಾಗಾದರೆ ಅಂತಹ ವಿಚಾರಗಳು ಯಾವುವು ನೋಡಿ. ಗಂಡ ಹೆಂಡತಿಯ ಸಂಬಂಧದಲ್ಲಿ ಯಾವುದೇ ಮುಚ್ಚುಮರೆ ಇರಬಾರದು. ಅವರ ಸಂಬಂಧ ತೆರೆದ ಪುಸ್ತಕವಿದ್ದಂತೆ ಇರಬೇಕು. ಆದರೆ ಸಂಸಾರದಲ್ಲಿ ಶಾಂತಿ ನೆಮ್ಮದಿ ಇರಲು ಹೆಂಡತಿಯಾದವಳು ಈ ಕೆಲವು ವಿಚಾರಗಳನ್ನು ಗಂಡನೊಂದಿಗೆ ಎಂದಿಗೂ ಹಂಚಿಕೊಳ್ಳಬಾರದು. ಈ ವಿಚಾರಗಳನ್ನು ರಹಸ್ಯವಾಗಿ ಇಟ್ಟುಕೊಳ್ಳಬೇಕು ಎಂದು ಚಾಣಕ್ಯ ಹೇಳುತ್ತಾರೆ. ಇಲ್ಲದಿದ್ದರೆ ಮುಂದೊಂದು ದಿನ ನಿಮ್ಮ ಸಂಸಾರದಲ್ಲಿ ಬಿರುಕು ಮೂಡಬಹುದು ಎಂದು ಚಾಣಕ್ಯ ಹೇಳುತ್ತಾರೆ. ಕೂಡಿಟ್ಟ ಹಣ. ಪತ್ನಿಯನ್ನು ಮನೆಯನ್ನು ಅಚ್ಚುಕಟ್ಟಾಗಿ ನಡೆಸುವ ಗೃಹ ಸಚಿವೆ ಎನ್ನಬಹುದು. ಕೆಲವೊಮ್ಮೆ ಹೆಂಡತಿ ಗಂಡನಿಗೆ ತಿಳಿಯದಂತೆ ಜೇಬಿನಿಂದ ಹಣ ತೆಗೆಯುತ್ತಾಳೆ. ಮನೆಯ ಖರ್ಚಿಗೆ ಕೊಟ್ಟ ಹಣದಲ್ಲಿ ಸ್ವಲ್ಪ ಉಳಿತಾಯ ಮಾಡುತ್ತಾಳೆ. ಚಾಣಕ್ಯರ ಪ್ರಕಾರ ಅಂತಹ ಅಭ್ಯಾಸ ಒಳ್ಳೆಯದು. ಏಕೆಂದರೆ ಈ ಹಣ ಸಂಕಷ್ಟದ ಸಮಯದಲ್ಲಿ ಖಂಡಿತವಾಗಿಯೂ ಉಪಯೋಗಕ್ಕೆ ಬರುತ್ತದೆ. ಆದರೆ ಹಣ ಸಂಗ್ರಹಿಸಿದ ವಿಚಾರವನ್ನು ಎಂದಿಗೂ ಗಂಡನೊಂದಿಗೆ ಹಂಚಿಕೊಳ್ಳಬಾರದು ಎಂದು ಚಾಣಕ್ಯ ಹೇಳುತ್ತಾರೆ. ಬೇರೆಯವರ ಮೇಲಿನ ಅಸಮಾಧಾನ. ಹೆಂಡತಿ ಎಲ್ಲವನ್ನೂ ಗಂಡನೊಂದಿಗೆ ಹಂಚಿಕೊಳ್ಳುತ್ತಾಳೆ. ಗಂಡ ಹೆಂಡತಿಯೊಂದಿಗೆ ಎಲ್ಲವನ್ನೂ ಹಂಚಿಕೊಳ್ಳುತ್ತಾನೆ. ಆದರೆ ಹೆಂಡತಿಯಾದವಳು ಕೆಲವು ಭಾವನೆಗಳನ್ನು ಗಂಡನೊಂದಿಗೆ ಹಂಚಿಕೊಳ್ಳಬಾರದು ಎಂದು ಚಾಣಕ್ಯ ಹೇಳುತ್ತಾರೆ. ಇದರಿಂದ ನಿಮ್ಮ ಕುಟುಂಬಕ್ಕೆ ತೊಂದರೆಯಾಗುತ್ತದೆ. ಅಂತಹ ಭಾವನೆಗಳು ಯಾವುದು ಎಂದರೆ, ಕುಟುಂಬದಲ್ಲಿನ ಇತರರ ಮೇಲೆ ನಿಮಗೆ ಅಸಮಾಧಾನವಿದ್ದರೆ ಅದನ್ನು ಪದೇ ಪದೇ ಗಂಡನ ಮುಂದೆ ಹೇಳುವುದರಿಂದ ಅವರ ನೆಮ್ಮದಿ ಕೆಡುತ್ತದೆ. ಹಾಗಾಗಿ ಈ ವಿಚಾರದಲ್ಲಿ ನೀವು ಗುಟ್ಟು ಕಾಪಾಡಿಕೊಳ್ಳಬೇಕು ಎನ್ನುತ್ತಾರೆ ಚಾಣಕ್ಯ. ಆರೋಗ್ಯ ಸಮಸ್ಯೆ. ಮದುವೆಗೂ ಮೊದಲು ನಿಮ್ಮಲ್ಲಿ ಆರೋಗ್ಯ ಸಮಸ್ಯೆಗಳಿದ್ದು ನೀವು ಇದರಿಂದ ಬಳಲುತ್ತಿದ್ದರೆ ಅದನ್ನು ಗಂಡನಿಗೆ ತಿಳಿಸದೇ ಇರುವುದು ಉತ್ತಮ ಎನ್ನುವುದು ಚಾಣಕ್ಯರ ಅಭಿಪ್ರಾಯ. ಈ ವಿಷಯ ನಿಮ್ಮ ಪತಿಗೆ ತಿಳಿದರೆ ಅವರು ಇದರಿಂದ ಮಾನಸಿಕವಾಗಿ ಬಳಲಬಹುದು. ನಿಮ್ಮ ಆರೋಗ್ಯದ ಸಮಸ್ಯೆಯು ಅವರು ಪದೇ ಪದೇ ನಿಮ್ಮ ಮೇಲೆ ಕೋಪಗೊಳ್ಳುವಂತೆ ಮಾಡಬಹುದು. ಹಾಗಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದರೆ ನೀವೇ ಪರಿಹಾರ ಕಂಡುಕೊಳ್ಳಿ. ನಿಮ್ಮ ಕ್ರಶ್ ಬಗ್ಗೆ ಹೇಳಬೇಡಿ. ಸುಂದರವಾಗಿರುವವರನ್ನು ಕಂಡಾಗ ಕ್ರಶ್ ಆಗುವುದು ಸಹಜ. ಮದುವೆಯಾದ ಮೇಲೂ ನಿಮಗೆ ಯಾರ ಮೇಲಾದರೂ ಕ್ರಶ್ ಆದರೆ ಅದನ್ನು ನಿಮ್ಮ ಗಂಡನಿಗೆ ಹೇಳಬೇಡಿ. ಅದು ನಿಮ್ಮ ಪತಿಗೆ ಕೋಪ ತರಿಸಬಹುದು. ಇದು ಮುಂದುವರೆದರೆ ನಿಮ್ಮ ಸಂಸಾರದಲ್ಲಿ ಬಿರುಕು ಮೂಡಬಹುದು. ಅಂತಹ ಆಲೋಚನೆಗಳಿಂದ ದೂರವಿರಿ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.